ಸುಂಚ್ಕೊಂತ ಇದ್ದೀನಿ ಗೈಸ್. ಇದು ಸಾರಿ ನನ್ನ ಬ್ಲಾಗ್. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಏನು ವಿಷಯ ಗೊತ್ತಾ ಗೈಸ್, ಇವತ್ತು ನಾನು ಏನಕ್ಕೆ ಈ ಥರ ರೆಡಿ ಆಗಿದ್ದೀನಿ ಅಂದರೆ ಚಂದ್ರ ಚಕೋರಿ ಫಿಲಮ್ದು ಶೂಟ್ ಇತ್ತು. ಸೊ ಹಾಗಾಗಿ ಈ ಥರ ರೆಡಿ ಆಗಿದ್ದೀನಿ ಅಷ್ಟೇ. ಸೊ ಹೋಗೋಣ ಬನ್ನಿ. ನಮ್ಮನೆ ತೋಟದಲ್ಲಿ ರೀಲ್ಸ್ ಮಾಡಬೇಕಂತ ಈ ಥರ ರೆಡಿ ಆಗಿದ್ದೀನಿ. ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ ಗೈಸ್. ನಾನು ಮೇಕಪ್ ಸರಿಯಾಗಿ ಆಗಿಲ್ಲ ಅನಿಸುತ್ತೆ. ಪರವಾಗಿಲ್ಲ ಗೈಸ್, ಗೆಜ್ಜೆ ತೊಗೊಂಡು ರೀಲ್ಸ್ ಮಾಡ್ತಾರೆ. ಬನ್ನಿ ಗೈಸ್, ನೋಡೋಣ ಹೆಂಗೆ ಬರುತ್ತೆ ವಿಡಿಯೋ ಶೂಟ್ ಅಂತ. ನನ್ನ ಪುಡಿ ಕೂದಲಾಗಿದೆ, 2 ಜಡೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಗೈಸ್. ಬಟ್ ಗೈಸ್ ಇಲ್ಲಿ ತುಂಬ ಹಾವಿದ್ದಾವೆ. ಹಾಂ ಏನು ಸೊ ಗೈಸ್, ಯಪ್ಪ ಕೈಯೆಲ್ಲ ನೋಡ್ತಾ ಇದೆ ಫೋನ್ ವಿಡಿಯೋ ಇಟ್ಟು. ಗೈಸ್ ನಾನು ವ್ಲಾಗ್ ಮಾಡಬಾರ್ದಂತ ಇತ್ತು ಆಯಿತಾ, ಬರೀ ರೀಲ್ಸ್ ಮಾಡಬೇಕಂತ. ಬಟ್ ಅದು ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ ವ್ಲಾಗ್ ಮಾಡ್ತಾಯಿದ್ದೀನಿ. ನಿನ್ನಂಥ ರಂಗ ನಾನಲ್ಲವೇ, ನಿನ್ನ ಆಸೆಯನ್ನ ನನ್ನದಲ್ಲ. ನಮ್ಮ ದಿಲೀಪ ಇದ್ದಾನಲ್ಲ ಗೈಸ್, ಅವನು ಏನೋ ಶೂಟ್ ಮಾಡಬೇಕಂತೆ ವಿಡಿಯೋ. ಅವನು ನಾನು ಇದನ್ನು ಮಾಡೋಣ ಅಂತ ಹಂಗೆ ಬಿಟ್ಟಿದ್ದೆ. ಬಟ್ ತುಂಬ ಜನ ಡೈಲಿ ರೀಲ್ಸ್ ಮಾಡೋ ಅಂತಿದ್ದೀರಾ. ಸೊ ಹಂಗಾಗಿ ಕಂಟೆಂಟ್ ರೀಲ್ಸ್ ಮಾಡೋಣ ಅಂತ ಗೈಸ್, ಅಷ್ಟೇ, ಇನ್ನೇನಿಲ್ಲ. ಸೊ ನಾನು ಅದಕ್ಕೆ ಈ ಥರ ರೆಡಿ ಆಗಿರೋದಷ್ಟೇ. ನಮ್ಮ ದಿಲೀಪ ಆಕಳ ಜೊತೆ ರೀಲ್ಸ್ ಮಾಡಬೇಕಂತ ಒಂದಿನಕ್ಕೂ ಮೇಯ್ಸೋಕೆ ಹೋಗಿಲ್ಲ ಗೈಸ್. ಅವನು ಆಕಳ ಜೊತೆ ರೀಲ್ಸ್ ಮಾಡಬೇಕಂತ ಇವತ್ತು ಫಸ್ಟ್ ಟೈಮ್ ಅವನು ರೀಲ್ಸಿಗೋಸ್ಕರ, ನೋಡಿ ಎಲ್ಲೋ ಕಾಣಿಸ್ತಿದೆ ಅನ್ಸುತ್ತೆ ನೋಡಿ ನಮ್ಮ ಮನೆ ನಿಮಿಷ ಗೈಸ್. ಅವನು ಎಷ್ಟು ರೀಲ್ಸಿಗೋಸ್ಕರ ತಡೀರಿ ಆಕಳು ಹಿಡ್ಕೊಂಡು ಬರ್ತಿದ್ದಾನೆ ನೋಡ್ರಿ. ದನ ಕಾಯೋನು ನಮ್ಮ ಮನೆ ದನ ನಾವು ಒಂದಿನಕ್ಕೂ ಮೇಯಿಸಿಲ್ಲ ಗೈಸ್. ಅವನು ರೀಲ್ಸಿಗೋಸ್ಕರ. ಎಲ್ಲಿಗೆ ಹೋಗ್ಬೇಕೀಗ? ಆ ಕಡೆ ಲಾಸ್ಟಾ? ಹಂಗಾದ್ರೆ ನಾನು ತೋಟದೊಳಗೆ ಆಸೆ ಬರ್ತೀನಿ ಬಾ. ನೋಡ್ರಿ ಗೈಸ್, ರೀಲ್ಸ್ ಮಾಡೋಕ್ಕೆ ನೆಟ್ಟಗಂತ ಕರ್ಕೊಂಡು ಹೋಗು. ನಮ್ಮ ಅಜ್ಜಿ ಆವಾಗ್ಲಿಂದ ಬೈತಾನೆ ಇದ್ದಾರೆ ಗೈಸ್ ಅವನಿಗೆ. ಅದು ಒಂದು ಕೊಂಬನ ನೋಡ್ರಿ ಗೈಸ್, ಯಾವುದೋ ಆಕಳು ಬಂದು ಗುದ್ಬಿಟ್ಟಿದೆ ಅದಕ್ಕೆ. ಎಲ್ಲಿ? ಓ ಹೌದಾ, ಸರಿ ಆಯಿತು. ನಾನು ಬಿಸಿಲು ಅಂತ ಈ ಕಡೆಯಿಂದ ಬರೋಣ ಅಂದ್ಕೊಂಡೆ, ಬಟ್ ಅವನು ತಲೆ ತಿಂತಿದ್ದಾನೆ. ಸೊ 1 ನಿಮಿಷ ಇರು. ಪೈಪ್ ಇದಾವಂತ ಕಣ, ಹುಷಾರಾಗು. ಸೊ ಗೈಸ್ ಇವಾಗ ಒಂದು ವಿಡಿಯೋ ಶೂಟ್ ಮಾಡೋಣ. ಹಾಂ ಸರಿ ಆಯಿತು. ಗೈಸ್ ಪುಡಿ ಕೂದಲೆಲ್ಲ ಏನು ಹಾಳಾಗ್ತಾ ಇದೆ ಎಷ್ಟೊತ್ತಿಗೆ. ಅಯ್ಯೋ ನಾಗಮ್ಮ ನೋಡ್ರಿ ಇಲ್ಲಿ ವಿಡಿಯೋ ಮಾಡೋಕ್ಕೋಗಿ ಪಕ್ಕ ನಮ್ಮ ಅಜ್ಜಿ ಇಷ್ಟ ತನಕ ಬೈತಿದ್ದಾರೆ. ಅದ ಪೈಪ್ ಹತ್ರ ಪಕ್ಕ ಬಿಡಬೇಡ ಅಂತ ಅವ್ನು ವೀಡಿಯೋ ಮಾಡೋದು ಅಷ್ಟಾಗಿ ಪೈಪ್ ಹತ್ರನೇ ಬಿಟ್ಬಿಟ್ಟಿದ್ದಾನೆ. ನನಗೆ ಪುಟ್ಟಿ ಬೇಕಾಯ್ತಾ, ಪುಟ್ಟಿ ಸಣ್ಣದೊಂದಿತ್ತು ಗೈಸ್, ಬಟ್ ಅದನ್ನೇನೋ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಇವಾಗ ಪುಟ್ಟಿ ಥರ ಕಳಿಸಿದ್ದೀನಿ ನಮ್ಮ ಅಜ್ಜಿ. ಸರಿ ಒಳಗೆ ಬಂದಿದ್ದೀವಿ ಗೊತ್ತಾ? ಹಾಂ ಸರಿ. ನಾನು ತೋಟದೊಳಗೆ ಅಷ್ಟು ಬರಲಾ? ತೋಟದೊಳಗೆ ಯಪ್ಪ ಗೈಸಿಲ್ಲ ಅವೆಲ್ಲ ಇರ್ತವೆ. ಇಂತ ನೀವು ಫುಲ್ ಎಂಡಿ ಕರ್ಕೊಂಬಂದಿದ್ದಾನೆ ಗೈಸ್. ಐ ಆಮ್ ಫುಲ್ ಭಯ. ಯಪ್ಪ ಎಷ್ಟೋ ದಿನದ ಮೇಲೆ ಇಷ್ಟು ಹಿಂದೆ ಬಂದಿದ್ದೀನಿ. ಆ್ಯಕ್ಚುಲಿ ತೋಟದಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಗೈಸ್. ಬಟ್ ನಾವೇ ಮಾಡಲ್ಲ ಅಷ್ಟೇ. ನಮ್ಮನೆ ಹಿಂದೆನೇ ಎಷ್ಟೆಲ್ಲ ಒಳ್ಳೆ ಪ್ಲೇಸಸ್ ಇಟ್ಕೊಂಡು ಬೇರೆ ಕಡೆ ಎಲ್ಲ ಹೋಗ್ತಾ ಇರ್ತೀವಿ ಗೈಸ್. ಅದು ಒಂದಷ್ಟೇ ಇವಾಗ ಅದಕ್ಕೇನೆ ಅದು ಆಗಿದ್ದಾಗಲಿ ಅಂತಲೇ ಇಲ್ಲಿ ಬಂದಿರೋದು. ವಾವ್, ಇಲ್ಲಂತೂ ಸಖತ್ತಾಗಿ ಮಾಡಿ ಈ ವ್ಲಾಗ್ನ ಹಾಕ್ತೀನಿ. ವ್ಲಾಗಿಗೆ ಒಳ್ಳೊಳ್ಳೆ ಕಂಟೆಂಟ್ ಸಿಕ್ಕರೆ ಸಾಕಲ್ಲ. ನನಗೆ ನಿಜವಾಗ್ಲೂ ಸುಸ್ತಾಯ್ತು ಗೈಸ್. ನೋಡ್ರಿ ಹೆಂಗೆಲ್ಲ ಹಾಂ ಹೇಳು ಮತ್ತೆ. ಓಯ್ ನಾನು ಬ್ಲಾಗಿಗೆ ಹಾಕಕ್ಕೆ ಮಾಡ್ತಿರೋ ನನಗೆ ಹುಚ್ಚ ಸುಮ್ಮನೆ ಮಾಡಕ್ಕೆ. ಬೈಲ್ ವಿಡಿಯೋ ಮಾಡ್ಬೇಕು ಫಸ್ಟ್. ಅಯ್ಯಪ್ಪ ಮೇಯಕ್ಕೆ ಬಿಡ್ತಿಲ್ಲ ಅವನು. ಹೆಂಗ್ ಗೊತ್ತಾ ತೋರಿಸ್ತೀನಿ ತಮ್ಮ. ನಾವು ಇಲ್ಲೇ ಗೈಸ್ ನೋಡ್ರಿ ನಾಗರವಿನ ಇದಿದೆ
ನಾವು ತೋಟದ ಪೂಜೆ ಮಾಡ್ತೀವಲ್ಲ ಇಲ್ಲೇ ಮಾಡೋದು. ಇವಾಗ ಹೋಗಿದ್ದು ಇಷ್ಟು ತನಕ ಫುಲ್ ಎಂಡಲ್ಲಿ ಗೈಸ್, ಇದು ಎಲ್ಲ ಸ್ಟಾರ್ಟಿಂಗು. ಎಲೆ ಬಳ್ಳಿ ಹಾಕಿದ್ದೀವಿ. ಆ್ಯಂಡ್ ನೆಕ್ಸ್ಟು ಇವಾಗ ಹೋಗ್ತಾ ಇದ್ದೀವಿ ಗೈಸ್ ಮನೆಗೆ. ಗೈಸ್ ನನ್ನ ತಮ್ಮನ ವೀಡಿಯೋ ಶೂಟ್ ಆಯಿತು, ಸೊ ನನ್ನ ವೀಡಿಯೋ ಶೂಟ್ ಆಗಿಲ್ಲ. ಈಗ ನೆಕ್ಸ್ಟು ಇಲ್ಲೇ ಸ್ಟಾರ್ಟಿಂಗ್ ಮಾಡೋಣ ಅಂತ ಫುಲ್ ಎಂಡಲ್ಲಿದ್ವಿ. ಇವಾಗ ಹೋಗ್ತಾ ಇದ್ದೀವಿ ಮನೆಗೆ. ಆಕಳನ್ನ ಕಟ್ಟಾಕಿ ನೆಕ್ಸ್ಟ್ ನಮ್ಮ ವೀಡಿಯೋ ಶೂಟ್ನ ಕಂಟಿನ್ಯೂ ಮಾಡೋಣ. ಗೈಸ್ 2 ಜಡೆ ಹಾಕ್ಕೊಂಡು ನಿಜವಾಗ್ಲೂ ಸಖತ್ ಕ್ಯೂಟಾಗಿ ಕಾಣಿಸ್ತೀವಿ ಅಂತ. ಬಡವಾರ ಪಾಲಮ್ಮ ಗೈಸ್ ಇಲ್ಲೇ ಅದೇ ಗೈಸ್ ಅಲ್ಲಿಂದ ಇಲ್ಲಿ ಬರೋಷ್ಟೊತ್ತಿಗೆ ಸುಸ್ತಾಯಿತು. ನಿಜವಾಗ್ಲೂ ಚೆನ್ನಾಗಿ ಬರೋತೋ ಇಲ್ಲ ಅಂದ್ಕೊಂಡಿದ್ವಿ, ಬಟ್ ಚೆನ್ನಾಗಿ ಕಾಣಿಸ್ತಾ ಇದ್ದೀವಿ. 2 ಜಡೆ ಚೆನ್ನಾಗಿ ಕಾಣಲ್ಲ ಅಂದ್ಕೊಂಡಿದ್ದೆ, ಅಂದರೆ ಎಲ್ಲ ಮೊನ್ನೆ ಹೇರ್ ಕಟ್ ಮಾಡಿಸಿದ್ನಲ್ಲ. ಇವಾಗ ಗೈಸ್ ನೆಕ್ಸ್ಟ್ ನನ್ನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ಫುಲ್ ಎಂಡಲ್ಲಿ ಬಂದಿವಿ, ಸ್ಟಾರ್ಟಿಂಗ್ ಬಂದಿವಿ ಗೈಸ್. ಯಾರ್ದು ಬೈಕ್ ಅದು? ದಿಲೀಪನ್ ಮಾಡಿದ್ವಿ, ನಂದಿನ ಮಾಡಿಲ್ಲ. ಎಲ್ಲಿ ನಾಗಮ್ಮ ಪುಟ್ಟಿತಂತ? ಯಾಕೆ? ಅಯ್ಯೋ ದೇವ್ರೆ, ನಮ್ಮ ಅಜ್ಜಿಗೆ ಪುಟ್ಟಿ ಥರ ಕುಳಿಸಿದ್ರೆ ಇನ್ನೂ ಬಂದಿಲ್ಲ ಗೈಸ್. ರೀಲ್ಸಿಗೆ ಮುಳ್ಳು ಚುಂಚ್ಕೊತಾ ಇದ್ದೀನಿ ಗೈಸ್, ಜೋರಾಗಿ ಚುಚ್ಕೊಂಡಿದ್ದೀನಿ. ಈಗ ಮಾಡು ಸಾಕು. ಇದಕ್ಕೆ ಏನಾದ್ರು ಕೊಡು, ಬಟ್ಟೆ ಕೊಡುವ ಬಿಳೆ, ಇದು ಬಿಳೆ ಬಟ್ಟೆ ಕೊಡು ಗೈಸ್. ಕಾಡು ಸುತ್ತುವ ಗೈಸ್ ನೋಡ್ರಿ, ರೀಲ್ಸಿಗೆ ಏನೆಲ್ಲ ಮಾಡಿದೆ. ಎಷ್ಟು ಕಷ್ಟಪಟ್ಟು ರೀಲ್ಸ್ ಮಾಡಬೇಕು ಗೈಸ್. ದಯವಿಟ್ಟು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮಮ್ಮ ನೋಡ್ರಿ ಎಷ್ಟು ಹೆಲ್ಪ್ ಮಾಡ್ತಾವ್ರೆ ಅಂತ. ಈಗ ವಾಟ್ ಹಿಂಗೆ ಇಲ್ಲ ಗೈಸ್, ನಾನು ಊಟ ತಗೊಂಡು ಹೋಗ್ತಿದ್ದೀನಿ. ಸೇವಂತಿ ಅಲ್ಲ ಅವಳ ಹೆಸರು ಏನಾಗಿದೆ, ಚಂದ್ರ ಚಕೋರಿಯಲ್ಲಿ. ಸಾಕು ಬಿಡಮ್ಮ, ಸಾಕು. ಅಯ್ಯೋ ಅಯ್ಯೋ. ಗೈಸ್ ನಾನು ಊಟ ತಗೊಂಡು ಹೋಗ್ತಿದ್ದೀನಿ. ಈಗ ಮಾತು ಸ್ಟಾರ್ಟ್ ಆಗೈತಿ. ಈಗ ಸ್ಟಾರ್ಟ್ ಆಗತ್ತಡಿ. ಈಗ ಕಟ್ ಮಾಡಿ ನೋಡ. ನಂದು ವಿಡಿಯೋ ಆಯಿತು. ನಂದು ತಡಿ ಹೆಂಗೆ ಬರ್ತಂದರೆ, ಮಾತು ಕೊಡು ಅಂತ ಹೆಂಗೆ ಬರುತ್ತಾ, ಅದಕ್ಕೆ ಅಡ್ಡ ವಿಡಿಯೋ ಸರಿನಾ. ಮಾತು ಕೊಡು ಅಂತ ಹಿಂಗೆ ಅಂತೀನಾ. ಅದಾದಮೇಲೆ ಗೈಸ್ ನಮ್ಮಮ್ಮ ಸಖತ್ತಾಗಿ ಬರ್ತಿದೆ ಗೊತ್ತಾ ಹೇಳ್ಬೇಕಂದ್ರೆ. ಸೊ ಗೈಸ್ ಫೈನಲಿ ರೀಲ್ಸ್ ಎಲ್ಲ ಮುಗೀತು. ಈಗ ನಾನು ಹೆಂಗೆ ಕಾಣ್ತಿದ್ದೀನಿ ಅಂತ ಕಾಣ್ತಿದ್ದೀನಿ. ನಿಮಗೆ ಕಾಣಿಸಲ್ಲ, ಬಟ್ ನನಗೆ ಕಾಣಿಸ್ತೀನಿ ಗೈಸ್. ಇವಾಗ ಮತ್ತೆ ಏನಿಲ್ಲ ಗೈಸ್, ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡಲ ಬೇಡವಾ? ಎಂಡ್ ಮಾಡ್ತೀನಿ ಗೈಸ್. ಸೊ ಗೈಸ್ ಈಗ ಈ ಗೈಸ್ ನಾಗಾವಲಿದೊಂದು ರೀಲ್ಸ್ ಇದೆ, ಅದನ್ನು ಮಾಡ್ತೀನಿ. ಅವ್ರಿಗೂ ಗೊತ್ತಿಲ್ಲ, ಅದನ್ನು ಇನ್ನೊಂದು ದಿನ ಮಾಡ್ತೀನಿ. ಸದ್ಯಕ್ಕೆ ಮೊನ್ನೆ ಮಾಡಿದ ರೀಲ್ಸ್ನೂ ತುಂಬ ಪೋಸ್ಟ್ ಮಾಡೋದಿದೆ. ಆಮೇಲೆ ಒಂದೇ ಡ್ರೆಸ್ಸಲ್ಲಿ ರೀಲ್ಸ್ ಪೋಸ್ಟ್ ಮಾಡಬಾರ್ದು ಅಂತ ಈ ರೀಲ್ಸಿನ ಇವಾಗ ಒಂದು ಹಾಕ್ತೀನಾ, ಇನ್ನೊಂದು ರೀಲ್ಸ್ ಹಾಕ್ತೀನಾ, ಹಾಗೆ ಗೈಸ್ ಹಾಕ್ತಾ ಇರ್ತೀನಿ. ಹೆಂಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಗಾಯ್ಸ್. ನಾಗಾವಲಿದೊಂದು ರೀಲ್ಸ್ ಇದೆ ಗಾಯ್ಸ್, ಅದನ್ನ ಆದಷ್ಟು ಬೇಗ ಮಾಡ್ತೀನಿ. ಕಳಿಸ್ತೀನಿ ತಡಿ. ಸೊ ಗೈಸ್ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ನನ್ನ ವ್ಲಾಗ್ನ ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್ ಅಂತ ಕೇಳ್ತಾ, ಇನ್ನು ಮುಂದೆ ಇದೇ ಥರ ಡೈಲಿ ವ್ಲಾಗ್ಸ್ ಮಾಡ್ತಾ ಇರ್ತೀನಿ. ಆ್ಯಂಡ್ ನೆಕ್ಸ್ಟ್ ಇನ್ನೇನು ಹೇಳೋದಿಲ್ಲ ಗೈಸ್, ಅಷ್ಟೇ. ಸೊ ನನ್ನ ವ್ಲಾಗ್ ಇವತ್ತಿನ ವೀಡಿಯೋಸ್ ಎಲ್ಲ ನಾನು ಹಾಕಿರ್ತೀನಿ, ನೋಡ್ಕೊಂಡು ಬನ್ನಿ. ಇದೆಲ್ಲ ಆದಮೇಲೆ ವ್ಲಾಗ್ನ ಹಾಕ್ತೀನಿ. ಇದು ರೀಲ್ಸ್ ಒಂದು ಪೋಸ್ಟ್ ಮಾಡಿದ ಮೇಲೆ ವ್ಲಾಗ್ ಹಾಕ್ತೀನಿ. ಸೊ ದಯವಿಟ್ಟು ಸಪೋರ್ಟ್ ಮಾಡ್ತೀರಾ ಅಂತ ಕೇಳ್ತಾ, ಬಾಯ್ ಗಾಯ್ಸ್, ಲವ್ ಯು.